ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ತೋರಿಸಿರೋ ರೆಸಿಪಿ ಬಂದುಬಿಟ್ಟು ವೆಜಿಟೇಬಲ್ಸ್ ಮಸಾಲ ಉಪ್ಪಿಟ್ಟು. ನೋಡೋಣ ಬನ್ನಿ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಶೇಂಗಾ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು, ಹಸಿಮೆಣಸಿಕಾಯಿ ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ರೆಡ್ಡಿಶ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಉಪ್ಪಿಟ್ಟಂದರೆ ಅಂತಾರೋ ಅಂಥವ್ರಿಗೆಲ್ಲ ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ ತಟ್ಟೆ ಫುಲ್ ಖಾಲಿ ಆಗೋದಂತರೂ ಖಂಡಿತ. ನೋಡಿ, ಇಲ್ಲಿ ನಾನು ವೆಜಿಟೇಬಲ್ಸ್ನ ಹೆಚ್ಚಿಟ್ಕೊಂಡಿದ್ದೆ. ಸೊ ಒಂದು ಆಲೂಗಡ್ಡೆ, ಒಂದು ಸ್ವಲ್ಪ ಬೀನ್ಸು, ಒಂದು 2 ಕ್ಯಾರೆಟ್ನ ತೊಗೊಂಡಿದ್ದೆ. ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಆಯಿಲಲ್ಲೇ ಫ್ರೈ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ಆಯಿಲಲ್ಲೇ ಆದರೆ ಬೇಗ ಒಂದು 10 ನಿಮಿಷದಲ್ಲೆಲ್ಲ ಫ್ರೈ ಆಗೋಗ್ಬಿಡುತ್ತೆ, ಚೆನ್ನಾಗಿ ಬೇಯುತ್ತೆ ಅದು. ಸೊ ಹಾಗಾಗಿ ಈ ಥರ ಹಾಕಿ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ. ಸೊ ಈಗ ಬೆಂದಿತ್ತು. ಈಗ ನಾನು ಚಕ್ಕೆ, ಲವಂಗ, ಒಂದು 4 ಮೆಣಸಿನಕಾಳು ಇಷ್ಟನ್ನೇ ಹಾಕಿದ್ದೀನಿ ಇದಕ್ಕೆ ಫ್ಲೇವರ್ಗೋಸ್ಕರ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಗೂರಾಡಿಬಿಟ್ಟು ಹಾಗೆ ಒಂದು 10 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಮತ್ತೆ ತೆಗೆದು ಮತ್ತೆ ಟೊಮೊಟೊನ ಹಾಕಿದ್ದೀನಿ ಇಲ್ಲಿ. ಈಗ ನೋಡಿ, ನಾನು ಇಲ್ಲಿ ದೊಡ್ಡ ಲೋಟದಲ್ಲಿ 4 ಲೋಟ ನೀರನ್ನ ಹಾಕಿದ್ದೀನಿ. ನಾವು ರವೆನ 1 ಕಪ್ ತೊಗೊಂಡ್ರೆ ಅದಕ್ಕೆ 3 ಲೋಟ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಇಲ್ಲಿ ನೀರೆಲ್ಲ ಉಪ್ಪಿಟ್ಟು ನೀರು ಕುದೀತಾ ಇತ್ತಲ್ವ, ಅಷ್ಟರೊಳಗೆ ಸೊ ನಾನು ಬಂದು ರವೆ ಹುರ್ಕೊಂಬಿಟ್ಟೋಣ ಅಂತೇಳಿ ರವೆ ಹುರ್ಕೊಂಡೆ. ಈಗ ನೀರು ಕುದೀತಾ ಇದೆ. ಸೊ ನಾವು ಕುದಿಯೋ ನೀರಿಗೆ ಈಗ ರವೆನೆಲ್ಲ ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ. ಈಗ ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಈ ಉಪ್ಪಿಟ್ಟಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರೋದ್ರಿಂದ ಸೊ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನೀವು ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ಸೊ ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿರಲಿಲ್ಲ. ಸೊ ಇಲ್ಲಿ ನಾನು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತೇಳಿ. ಇಷ್ಟೇ ಇವತ್ತಿನ ರೆಸಿಪಿ, ವೆಜಿಟೇಬಲ್ಸ್ ಮಸಾಲ ಉಪ್ಪಿಟ್ಟು. ನಮ್ಮ ಕಡೆ ಎಲ್ಲ ಉಪ್ಪಿಟ್ಟು ಅಂತ ಕರಿತೀವಿ, ಕೆಲವು ಕಡೆ ಚೋಚೋ ಬಾತ್ ಅಂತ ಕರೀತಾರೆ. ಸೊ ಥ್ಯಾಂಕ್ ಯು ಸೋ ಮಚ್.